ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಚವ್ಹಾಣ್ ರೈತರ ಹಬ್ಬವಾದಂತಹ ಎಳಮಸೆಯನ್ನ ರೈತರೊಂದಿಗೆ ಹಬ್ಬವನ್ನು ಆಚರಿಸಿದರು. ಸ್ವಗ್ರಾಮ ಬೋಂತಿ ತಾಂಡದಲ್ಲಿ ಕೃಷಿ ಜಮೀನಿಗೆ ತೆರಳಿ ಪೂಜೆ ನೆರವೇರಿಸಿ ಚೆರಗ ಚೆಲ್ಲುವ ಮೂಲಕ ಭೂತಾಯಿಗೆ ನಮನವನ್ನ ಸಲ್ಲಿಸಿದರು. ಎಳಮಾಸಿ ಹಬ್ಬ ರೈತರಿಗೆ ಸುಖ, ಶಾಂತಿ, ನೆಮ್ಮದಿ ಕಲ್ಪಿಸಲಿ ಅಂತ, ರೈತರ ಜೀವನ ಸಮೃದ್ಧಿಯಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡ್ರು. ನಂತರ ಕುಟುಂಬಸ್ಥರು, ಗ್ರಾಮಸ್ಥರು, ಮುಖಂಡರು ಹಾಗೂ ಆತ್ಮೀಯರೊಂದಿಗೆ ಕುಳಿತು ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಭಜ್ಜಿ ಪಲ್ಯ, ಶೇಂಗಾ, ಎಳ್ಳಿನ ಹೋಳಿಗೆ ಸವಿದ್ರು. ಇದೇ ವೇಳೆ ಶಾಸಕರು ಹೊಲದಲ್ಲಿನ ಮರದಲ್ಲಿ ಜೋಕಾಲಿ ಆಡಿ ಖುಷಿ ಪಟ್ಟರು. मारुति मामू आओ जी, साहब बुला रहे खाना खाने को। ये एवरेज बोलोगे ಊರಿಗೆ ಊಟ ಮಾಡ್ಯಾರಂತ್ರಿ ಬಳಿಕ ಮಾತನಾಡಿದಂತಹ ಅವರು, ನಮ್ಮ ಭಾಗದಲ್ಲಿ ರೈತರು ಆಚರಿಸುವ ದೊಡ್ಡ ಹಬ್ಬಗಳಲ್ಲಿ ಎಳ್ಳಮಾಸಿ ಪ್ರಮುಖ ಹಬ್ಬವಾಗಿದೆ. ಎಲ್ಲ ರೈತರು ತಮ್ಮ ಹೊಲಗಳಿಗೆ ತೆರಳಿ ಭೂತಾಯಿಗೆ ಪೂಜೆ ಸಲ್ಲಿಸಿ ಕುಟುಂಬಸ್ಥರೊಂದಿಗೆ ಸಹಭೋಜನ ಮಾಡುವ ಅಪರೂಪದ ಹಬ್ಬ ಎಂದು ಬಣ್ಣಿಸಿದರು. ನಾನು ಸದಾ ರೈತರ ಪರವಾಗಿ ಕೆಲಸ ಮಾಡುತ್ತಿದ್ದು ಅವರ ಶ್ರೇಯಸ್ಸಿಗಾಗಿ ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇನೆ ಎಂದರು. ಈ ವರ್ಷ ಕೂಡ ಎಳ್ಳಮಾವಾಸ್ಯೆ ಅಮಾವಾಸ್ಯೆ ನಿಮಿತ್ತವಾಗಿ ಎಲ್ಲ ರೈತರಿಗೆ ಒಳ್ಳೆಯಾಗಲಿ, ರೈತರಿಗೆ ಅವರು ನೆಮ್ಮದಿ ಸುಖ ಶಾಂತಿ ಆಗಲಿ, ಅದಕ್ಕಾಗಿ ನಾವು ಈ ವರ್ಷ ಹೊಲ ಬಂತು ಎಲ್ಲ ಅಮಾವಾಸ್ಯೆ ಪೂಜೆ ಮಾಡಿ, ಲಕ್ಷ್ಮೀಗೆ ಪೂಜೆ ಮಾಡಿ, ಅರ್ಚನೆ ಮಾಡಿ, ಭೋಜನ ಮಾಡಿ ಬೇರೆ ಬೇರೆ ಹೊಲ ಕಾರ್ಯಕರ್ತ ಹೊಲ ಹೋಗ್ತಾಯಿದ್ವಿ. ಇಲ್ಲಿಂದ ಔರಾದ್ ಹೋಗ್ತಾಯಿದ್ದೀನಿ, ಔರಾದಾದ್ಮೇಲೆ ಲಾದಾ ಹೋಗ್ತಾಯಿದ್ದೀನಿ, ಲಾದಾ ಆದಮೇಲೆ ನಮ್ಮ ಹುಡುಗ ಹೋಗ್ತಾಯಿದ್ದೀನಿ. ಈ ಥರ ಅನೇಕ ನಮ್ಮ ಕಾರ್ಯಕರ್ತ ಹೊಲಗೆ ಹೋಗಿ ಭೇಟಿ ಮಾಡಿ ಊಟ ಮಾಡಿ ಈ ಪ್ರಕಾರ ಈಗ ಪೂರ್ತಿ ದಿವಸ ಪ್ರೋಗ್ರಾಮ್ ಇರುತ್ತೆ. ಒನ್ಸ್ ಮೋರ್ ನಮ್ಮ ರೈತರಿಗೆ ಒಳ್ಳೆಯಾಗಲಿ ದೇವರ ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಮುಖಂಡರಾದಂಥ ಧೋಂಡಿಬಾ ನರೋಟೆ, ಮಾರುತಿ ಚವ್ಹಾಣ್, ರಾಮಶೆಟ್ಟಿ ಪನ್ನಾಳೆ, ಬಾಲಾಜಿ ಠಾಕೂರ್, ಮಂಜು ಸ್ವಾಮಿ, ಮಾದಪ್ಪ ಮಿಟಾರೆ, ಕೇರ್ಬಾ ಪವಾರ್ ಸೇರಿದಂತೆ ಅನೇಕರು ಹಾಜರಿದ್ದರು.